चिकबल्लापुर में किसानों द्वारा किसानों के लिए बनाई गई अखिल कर्नाटक किसान संगठन AKRS का उद्घाटन समारोह 25 सितंबर गुरुवार को बागेपल्ली में होगा। विधानसभा के पूर्व स्पीकर KR रमेश कुमार इसका उद्घाटन करेंगे और बागेपल्ली के विधायक YSN सुब्बा रेड्डी मुख्य अतिथि के रूप में शामिल होंगे। यह जानकारी AKRS जिला संचालक P मंजुनाथ रेड्डी ने पत्रकार भवन में आयोजित प्रेस वार्ता में दी। उन्होंने कहा कि किसान आज फसल, बीज, खाद और कर्ज के मामले में बड़ी कठिनाइयों का सामना कर रहे हैं। केंद्र सरकार किसान विरोधी नीतियां अपना रही है। किसानों को रियायती दरों पर बीज, खाद और कृषि उपकरण उपलब्ध कराना, उचित विपणन व्यवस्था स्थापित करना और कर्ज माफी लागू करवाना संगठन का मुख्य उद्देश्य है। इस मौके पर बोलते हुए अधिवक्ता चंद्रशेखर ने कहा कि AKRS पूरी तरह से किसान हितैषी संगठन है। किसानों के दीर्घकालिक लाभ के लिए सिंचाई योजनाओं को लागू करना, फसलों की सुरक्षा हेतु उत्तम कोल्ड स्टोरेज व्यवस्था उपलब्ध कराना इस संगठन की प्राथमिकता होगी। किसानों के हितों की रक्षा करना और उनके नेतृत्व के साथ यह संगठन स्थापित हो रहा है। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸ್ಪೀಕರ್ ಮತ್ತು ಮಾಜಿ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ KR ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿ ಶಾಸಕರಾದಂಥ YSN ಸುಬ್ಬಾ ರೆಡ್ಡಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ರಾಜ್ಯದ ಹಲವಾರು ಪ್ರಗತಿಪರ ಮುಖಂಡರು, ರೈತ ಹೋರಾಟಗಾರರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ನಿಮ್ಮ ಸಂಘದ ಉದ್ದೇಶ ಏನು? ಅಖಿಲ ಕರ್ನಾಟಕ ರೈತ ಸಂಘಟನೆ ಅನ್ನೋ ಉದ್ದೇಶ ಏನು, ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ವ್ಯವಸಾಯ ರಂಗ ಸಂಪೂರ್ಣವಾಗಿ ಸಂಕಷ್ಟಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ, ರೈತರು ಸಂಕಷ್ಟಕ್ಕೆ ಸಿಲುಕಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ಪ್ರಮುಖವಾಗಿ ಮೋದಿಯವರ ಸರ್ಕಾರ ರೈತರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿ ರೈತರ ಹೋರಾಟಕ್ಕೆ ಕಿಂಚಿತ್ತು ಬೆಂಬಲ ಕೊಡದೆ ರೈತ ವಿರೋಧಿ ಕಾರ್ಪೊರೇಟ್ ಪರವಾದಂತಹ ಇವತ್ತು ನೀತಿಗಳನ್ನು ಅನುಸರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಕೃಷಿ ರಂಗವನ್ನು ಕಾರ್ಪೊರೇಟ್ಗಳ ಕಪಿಮುಷ್ಟಿಯಿಂದ ಉಳಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಎಂಬ ಸಂಘಟನೆಯನ್ನು ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಇವತ್ತು ಹೋರಾಟಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ರೈತರ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ ಈ ಒಂದು ರೈತರನ್ನ ಕೃಷಿ ರಂಗವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಖಿಲ ಕರ್ನಾಟಕ ರೈತ ಸಂಘಟನೆ ಅಂತ ಹೆಸರಿನಲ್ಲಿ ಒಂದು ನೂತನ ರೈತ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡ್ತೇವೆ. ನಾವಿಲ್ಲಿ ಪೂರ್ವಭಾವಿ ಪತ್ರಕರ್ತರ ಸಮಾವೇಶ ಮಾಡುವ ಉದ್ದೇಶ ಏನಂದರೆ ಎಲ್ಲ ನಮ್ಮ ಮಂಜುನಾಥ ರೆಡ್ಡಿ ಅವರೆಲ್ಲ ಹೇಳಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಯಾವ ಅನಾನುಕೂಲಗಳಿದೆ, ಯಾವ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಬರಬೇಕು, ಯಾವುದೇ ಸರ್ಕಾರ ಆಗಲಿ ಈ ಅಖಿಲ ಕರ್ನಾಟಕ ರೈತ ಸಂಘಟನೆ ಎನ್ನುವುದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಪಕ್ಷದವರು, ಎಲ್ಲ ರೈತರು, ರೈತ ಬಾಂಧವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಸಮಸ್ಯೆಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಮುಂದೆ ಹೋಗಿ ಮುಂದೆ ಬರ್ತಕ್ಕಂಥ ಈ ಆಕ್ಟ್ಗಳು ಏನು ತರ್ತಾ ಇದ್ದಾರೋ, ರೈತ ವಿರೋಧ ಆಕ್ಟ್ಗಳು ಏನು ತರ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಚಳುವಳಿಯನ್ನು ನಡೆಸಿಕೊಂಡು ರೈತರಿಗೆ ಏನು ಅನುಕೂಲಗಳು ಬೇಕು ಅದನ್ನ ನಮ್ಮ ನಾಯಕರುಗಳು, ಯಾರಿದ್ದಾರೆ ಜನಪ್ರತಿನಿಧಿಗಳು, ಅವ್ರ ಕಡೆಯಿಂದ ಪಡ್ಕೊಂಡು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಏರ್ಪಡಿಸಿಕೊಂಡು ಹೋಗ್ಬೇಕಂತ ಈ ಸಂಘಟನೆಯನ್ನು 25ನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹಿರಿಯರೆಲ್ಲ ನಿಶ್ಚಯಿಸಿದ್ದಾರೆ. ಅದಕ್ಕೆ ನಮ್ಮ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ YSN ಸುಬ್ಬಾ ರೆಡ್ಡಿ ಅವರು ಬರ್ತಾ ಇದ್ದಾರೆ. ತಾವು ಬೆಳೆಯುವ ಬೆಳೆಗೆ ಬೆಲೆ ಸಿಗದೇ ಇದ್ದಾಗ ಅದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನೋದು ಒಂದಿದೆ. ಇಷ್ಟು ವರ್ಷಗಳು ಸಂಘಟನೆಗಳು ಹೋರಾಟಗಳು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲ ಅಂತ ನಾವೇನು ಯಾವತ್ತೂ ಹೇಳಿಲ್ಲ, ಇವತ್ತು ಹೇಳಲ್ಲ. ನಮ್ಮ ಉದ್ದೇಶ, ಮೂಲ ಉದ್ದೇಶ ಏನು ಅಂದ್ರೆ ಒಂದು ಕೋಲ್ಡ್ ಸ್ಟೋರೇಜ್ ಆಗಲಿ, ನೀರಾವರಿ ಸೌಕರ್ಯ ಆಗಲಿ, ನಾವು ದೀರ್ಘಕಾಲಕ್ಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು, ಬೆಳೆದಿರ್ತಕ್ಕಂಥ ಬೆಳೆಯನ್ನು ಆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ಬೆಳೆ ಬಂದಾಗ ಮಾರುವ ಉದ್ದೇಶ ಆಗಲಿ,
ಈ ರೀತಿ ಒಳ್ಳೆ ಕೆಲಸಗಳು ಇನ್ನೂ ಒಳ್ಳೆ ಕೆಲಸಗಳು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಕಟ್ತಾರೆ.